ಕನ್ಸಿಸ್ಟೆನ್ಸಿ ಅಂದ್ರೆ ರೆಗ್ಯುಲರ್ ಆಗಿ 3 ತಿಂಗಳು 1 ವರ್ಷ 1 ದಿನ ಗ್ಯಾಪ್ ಬಿಡದ ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡಿ ಡಯಟ್ ಮಾಡಿ ರಿಸಲ್ಟ್ ಬರ್ಸೋದು ಮಾತ್ರ ಅಲ್ಲ. ಕನ್ಸಿಸ್ಟೆನ್ಸಿ ಅಂದ್ರೆ ನೀವು ಬೇಕಾದ್ರೆ 100 ದಿನ ಆಫ್ ಟ್ರ್ಯಾಕ್ ಇರಿ, 101ನೇ ದಿನ ಆನ್ ಟ್ರ್ಯಾಕ್ ಬರ್ತೀರಲ್ಲ, ವಿಲ್ ಬಿ ಬ್ಯಾಕ್ ಆನ್ ಟ್ರ್ಯಾಕ್ ಅಲ್ವಾ? ಅದು ಕೂಡ ಕನ್ಸಿಸ್ಟೆನ್ಸಿನೇ. ನನಗೆ 13 ರಿಂದ 14 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಅದರಲ್ಲಿ ನಾನು ಎಷ್ಟೊಂದು ವಾರಗಳು ವರ್ಕೌಟೇ ಮಾಡಿಲ್ಲ, ಎಷ್ಟೊಂದು ಫುಡ್ ಡಯಟ್ ಆಗಿ ನೀಟಾಗಿ ಮೇಂಟೈನ್ ಮಾಡಿಲ್ಲ. ಬಟ್ ಸ್ಟಿಲ್ ನಾನು ಲಾಸ್ಟ್ ಇಯರ್ ಗಿಂತ ಈ ಇಯರ್ ಕಂಪೇರ್ ಮಾಡ್ಕೊಂಡ್ರೆ ಐ ಆಮ್ ಸಮ್ವೇರ್ ಬೆಟರ್. ಮೈ ಲಿಫ್ಟ್ಸ್ ವರ್ ಗೋಯಿಂಗ್ ಸ್ಮೂತ್ ಅಂಡ್ ಫಿಸಿಕ್ ವೈಸ್ ಓಕೆ, ಲುಕಿಂಗ್ ಬೆಟರ್, ಕಂಡೀಷನ್ ಇದೆ, ಓಕೆ, ಫ್ಯಾಟು ಇದೆ, ಮಸಲು ಇದೆ, ಅಂಡ್ ಓವರ್ ಆಲ್ ಐ ಆಮ್ ಹ್ಯಾಪಿ. ಆಯ್ತಾ? ಯಾಕೆಂದ್ರೆ ಯಾವಾಗ ಟೈಮ್ ಸಿಗತ್ತಲ್ಲ, ಐ ವಿಲ್ ಬಿ ಬ್ಯಾಕ್ ಆನ್ ರೂಟೀನ್. ಆಯ್ತಾ? ಐ ವಿಲ್ ಮೇಂಟೈನ್ ಸಮ್ ಡಿಸಿಪ್ಲಿನ್, ವೆದರ್ ಇಟ್ ಇಸ್ ಕರೆಕ್ಟಿಂಗ್ 1 meal, ಕರೆಕ್ಟಿಂಗ್ 1 workout, ಡೂಯಿಂಗ್ ಸಮ್ ಕಾರ್ಡಿಯೋ ಅಂದ್ರೆ ಸ್ಟೆಪ್ ಕೌಂಟ್ಸ್ ಅಂಡ್ ಮ್ಯಾನೇಜಿಂಗ್ ಯುವರ್ ಸ್ಟ್ರೆಸ್. ಇವೆಲ್ಲದೂ ಕೂಡ ಕನ್ಸಿಸ್ಟೆನ್ಸಿನೇ. ಆಯ್ತಾ? ಡೋಂಟ್ ಬಿ ಲೈಕ್ ಸೋ ಪರ್ಫೆಕ್ಷನಿಸ್ಟ್. ಒಂದಿನ ಮಾಡಿದ್ರೆ ಇನ್ನೊಂದಿನ ಮಾಡಕ್ ಆಗ್ತಿಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ ಅಂತ ನಿಮ್ಮ ನೀವೇ ಡಿಮೋಟಿವೇಟ್ ಮಾಡ್ಕೋಬೇಡಿ. ಸೊ ಕನ್ಸಿಸ್ಟೆನ್ಸಿ ಅಂದ್ರೆ ನೀವು 10 ದಿನ ಫೇಲ್ ಆಗಿ 11ನೇ ದಿನ ವಾಪಸ್ ಬರ್ತಿರಲ್ಲ, ಅದು ಕೂಡ ಕನ್ಸಿಸ್ಟೆನ್ಸಿನೇ. ಸ್ಟಿಲ್ ಯು ಹ್ಯಾವ್ ಚಾನ್ಸ್, ವೆದರ್ ಯುವರ್ 30s 40s 50s, ವೇಕ್ ಅಪ್, ಡೂ ಸಮಥಿಂಗ್, ಡೂ ಆಸ್ ಮಿನಿಮಮ್ ಆಸ್ ಪಾಸಿಬಲ್. ಅದು ಕೂಡ ಕನ್ಸಿಸ್ಟೆನ್ಸಿನೇ. ಡೆಫಿನೆಟ್ಲಿ ನಿಮಗೆ ಎಲ್ಲರಿಗೂ ಈಕ್ವಲ್ ಅಪರ್ಚುನಿಟೀಸ್ ಇದೆ. ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಈ ಟೈಮಲ್ಲಿ ನೀವು ಬೆಟರ್ ಆಗ್ಬೇಕು ಅಂದ್ರೆ ಈಗಲೇ ನೀವು ಆಕ್ಷನ್ ತಗೊಳ್ಳೇಬೇಕು. ಈಗಲೇ ನೀವು ಎಷ್ಟಾಗುತ್ತಷ್ಟು ರೂಟೀನ್ ಫಾಲೋ ಮಾಡಲೇಬೇಕು. ಅಂದ್ರೆ ನೀಡ್ ನಾಟ್ ಟು ಬಿ ಪರ್ಫೆಕ್ಟ್, ಅಟ್ಲೀಸ್ಟ್ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಡೂ ಸಮಥಿಂಗ್, ಹಾಗೆ ಆಗತ್ತೆ.